ನಮಸ್ತೆ ನನ್ನೆಲ್ಲ ವೀಕ್ಷಕ ಪ್ರಭುಗಳಿಗೆ. ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ 2025ರ ಕೊನೆಯ ಸಂಕಷ್ಟ ಚತುರ್ಥಿ ಶುಭ ಮುಹೂರ್ತ, ಪೂಜಾ ವಿಧಾನ, ಮಂತ್ರಗಳ ಮಹತ್ವದ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತ ಅಂದರೆ, ನಾವು ಈ ನಡುವೆ ಕೆಲವೊಂದು ಹಬ್ಬಗಳನ್ನ ನಮ್ಮ ಸಂಸ್ಕೃತಿಗೆ ತಕ್ಕಂಥ ವ್ರತಾಚರಣೆಗಳನ್ನು ಮಾಡೋದು ಕಮ್ಮಿ ಆಗಿದೆ. ನಾವು ವ್ರತಾಚರಣೆಗಳನ್ನ ಈ ವಾರ ಅಲ್ಲ ಮುಂದಿನ ವಾರ ಮಾಡ್ಕೊಳ್ಳೋಣ, ಇಲ್ಲಾಂದರೆ ಬೇರೆ ಹಬ್ಬಗಳಲ್ಲಿ ಮಾಡ್ಕೊಳ್ಳೋಣ ಅಂತ ಮುಂದೆ ಆಗ್ತಾ ಹೋದರೆ ಆ ಮುಂದಿನ ದಿನಗಳಲ್ಲಿ ನಾವು ಇರ್ತೀವೋ ಇಲ್ವೋ ಗ್ಯಾರಂಟಿನೇ ಇಲ್ಲ ಅಲ್ವಾ. ಲಾಭ ನಮಗಲ್ಲ. ನಾವು ವ್ರತಗಳನ್ನು ಮಾಡಲಿಲ್ಲ ಅಂತಂದರೆ ಖುಷಿ ಪಡುವಂಥದ್ದು ಯಮದೂತರು. ಯಾಕೆ ಅಂತ ಅಂದರೆ, ಯಾರೆಲ್ಲ ವ್ರತ ಪೂಜೆಗಳನ್ನು ಮಾಡೋದಿಲ್ಲ ಅಂಥವರು ತುಂಬ ಪಾಪ ಮಾಡಿರ್ತಾರಂತೆ. ಅವರನ್ನು ತುಂಬ ನಿಷ್ಠುರವಾಗಿ, ತುಂಬ ಕಟುವಾಗಿ, ಭಯಂಕರವಾಗಿ ಹಿಂಸೆಯನ್ನು ಕೊಡಬೇಕು ಅಂತ ಕಾಯ್ತಾ ಇರ್ತಾರಂತೆ ಯಮದೂತರು. ಕಿಂಚಿತ್ತು ದಯೆ ಇಲ್ಲದೆ ಎಲ್ಲರನ್ನೂ ಕೂಡ ಹಿಂಸೆಯನ್ನು ಕೊಡ್ತಾರಂತೆ. ಹಾಗಾಗಿ ದಯವಿಟ್ಟು ವ್ರತಾಚರಣೆಗಳನ್ನು ಮಾಡಿ ಪುಣ್ಯ ಫಲವನ್ನು ಪಡ್ಕೊಳ್ಳಿ. ಯಮದೂತರಿಗೆ ಕೆಲವೊಂದು ಕೆಟ್ಟ ಮನಸ್ಥಿತಿ ಇರುತ್ತೆ, ಆ ಮನಸ್ಥಿತಿಗೆ ಗುರಿಯಾಗಬೇಡಿ ಅಂತ ಹೇಳ್ತಿದ್ದೀನಿ. ವ್ರತಾಚರಣೆಯನ್ನು ಮಾಡಿ. ನೀವು ನಿಮ್ಮ ಮಕ್ಕಳುಗಳಿಗೆ ವ್ರತದ ಬಗ್ಗೆ ಹೇಳಿ, ಕೆಲವು ಪೂಜೆಗಳ ಬಗ್ಗೆ ಹೇಳಿ, ಕೆಲವೊಂದು ಪೌರಾಣಿಕ ಕಥೆಗಳ ಬಗ್ಗೆ ತಿಳಿಸ್ಕೊಡಿ. ನಾವು ನಮ್ಮ ಜೀವನದಲ್ಲಿ ಅಲ್ಪ ಸ್ವಲ್ಪ ವ್ರತ ಪೂಜೆ ವ್ರತಗಳನ್ನೆಲ್ಲ ಮಾಡಿದಾಗ ಅಷ್ಟೋ ಇಷ್ಟೋ ಪುಣ್ಯ ಫಲ ದೊರಕಿರುತ್ತೆ ಅಲ್ವಾ. ನಮ್ಮ ಕರ್ಮ ಫಲಕ್ಕೆ ಸರಿ ಹೊಂದಬಹುದು ಅಷ್ಟೇ. ನಾನು ಹೇಳಿದ್ದು ತಪ್ಪಾಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ವಿಡಿಯೋ ಕಡೆ ಗಮನ ಕೊಡೋಣ. ಮಾರ್ಗಶಿರ ಮಾಸದ ಸಂಕಷ್ಟ ಚತುರ್ಥಿ ವ್ರತವನ್ನು ಅಘರತ ಸಂಕಷ್ಟ ಚತುರ್ಥಿ ಎಂದು ಆಚರಿಸಲಾಗುತ್ತದೆ. ಈ ಸಂಕಷ್ಟ ಚತುರ್ಥಿಯು 2025ರ ಕೊನೆಯ ಸಂಕಷ್ಟ ಚತುರ್ಥಿಯಾಗಿದೆ. 2025ರ ಅಘರತ ಸಂಕಷ್ಟ ಚತುರ್ಥಿ ಅಥವಾ ಮಾರ್ಗಶಿರ ಸಂಕಷ್ಟ ಚತುರ್ಥಿಯ ಶುಭ ಮುಹೂರ್ತ ಯಾವುದು? ಸಂಕಷ್ಟ ಚತುರ್ಥಿ ಪೂಜೆಯನ್ನು ಮಾಡುವುದು ಹೇಗೆ? 2025ರ ಕೊನೆಯ ಸಂಕಷ್ಟ ಚತುರ್ಥಿಯ ಮಂತ್ರಗಳು ಮತ್ತು ಅದರ ಮಹತ್ವದ ಬಗ್ಗೆ ತಿಳಿಯೋಣ. ನಮ್ಮ ಹಿಂದೂ ಧರ್ಮದಲ್ಲಿ ಗಣೇಶನನ್ನು ಮೊದಲು ಪೂಜಿಸುವ ದೇವರು ಎಂದು ಪರಿಗಣಿಸಲಾಗಿದೆ. ಗಣೇಶ ಪೂಜೆ ಇಲ್ಲದೆ ಯಾವುದೇ ಶುಭ ಕಾರ್ಯವನ್ನು ಮಾಡುವುದು ಒಳ್ಳೆಯದಲ್ಲ ಎಂಬುವ ನಂಬಿಕೆ ಕೂಡ ಇದೆ. ಗಣೇಶನ ಆಶೀರ್ವಾದದೊಂದಿಗೆ ಪ್ರಾರಂಭಿಸುವಂಥ ಪ್ರತಿಯೊಂದು ಕೆಲಸಗಳು ಕೂಡ ಯಶಸ್ಸನ್ನು ತಂದುಕೊಡುತ್ತೆ, ಪ್ರಗತಿಯನ್ನು ತಂದುಕೊಡುತ್ತೆ. ಗಣೇಶನ ಆಶೀರ್ವಾದ ಪಡೆಯಲು ಸಂಕಷ್ಟ ಚತುರ್ಥಿ ದಿನವು ತುಂಬಾ ವಿಶೇಷವಾದದ್ದು ಎಂದು ಪರಿಗಣಿಸಲಾಗಿದೆ. ನಿಮಗೆ ಈಗಾಗಲೇ ಗೊತ್ತಿರಬಹುದು, ಹಿಂದೂ ಕ್ಯಾಲೆಂಡರ್ ಪ್ರಕಾರ ಚತುರ್ಥಿ ಪ್ರತಿ ತಿಂಗಳು ಕೂಡ 2 ಬಾರಿ ಆಚರಿಸ್ತಾ ಇದ್ದೀವಿ. ಹುಣ್ಣಿಮೆಯ ನಂತರ 4ನೇ ದಿನದಂದು ಬರುವಂಥ ಚತುರ್ಥಿಯನ್ನು ಸಂಕಷ್ಟ ಚತುರ್ಥಿ ಎಂದು ಕರಿತೀವಿ. ಆದರೆ ಅಮಾವಾಸ್ಯೆಯ ನಂತರ ಬರುವ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಅಂತ ಆಚರಿಸ್ತೀವಿ ಅಥವಾ ವಿನಾಯಕ ಚತುರ್ಥಿ ಅಂತ ಕರೆಯಲಾಗುತ್ತದೆ. ಆದರೆ ಅಮಾವಾಸ್ಯೆಯ ನಂತರ ಬರುವಂಥ ಚತುರ್ಥಿಯನ್ನು ವಿನಾಯಕ ಚತುರ್ಥಿ ಅಂತ ಕರಿತೀವಲ್ವಾ. ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ, ಉಪವಾಸ ಮಾಡೋದರಿಂದ ಜೀವನದಲ್ಲಿ ಅಡೆತಡೆಗಳಿದ್ದರೆ ದೂರವಾಗುತ್ತೆ ಅನ್ನೋ ನಂಬಿಕೆ. ಹಾಗೆ ಮನೆಯಲ್ಲಿ ಶಾಂತಿ ನೆಲೆಸುತ್ತದೆ. ಹಾಗೆ 2025ರ ಡಿಸೆಂಬರ್ನ ಮೊದಲ ಸಂಕಷ್ಟ ಚತುರ್ಥಿ ಕುರಿತು ಮಾಹಿತಿಯನ್ನು ತಿಳಿದುಕೊಳ್ಳೋಣ. 2025ರ ಡಿಸೆಂಬರ್ನ ಮೊದಲ ಸಂಕಷ್ಟ ಚತುರ್ಥಿನ ಅಘರತ ಸಂಕಷ್ಟ ಚತುರ್ಥಿ ಅಂತ ಕೂಡ ಕರೀತಾರೆ. ಬನ್ನಿ ಅಘರತ ಸಂಕಷ್ಟ ಚತುರ್ಥಿಯ ಮಹತ್ವ ಬಗ್ಗೆ ತಿಳ್ಕೊಳ್ಳೋಣ. ಸಂಕಷ್ಟ ಚತುರ್ಥಿ ವ್ರತವನ್ನು ಬ್ರಹ್ಮಾಂಡದ ಎಲ್ಲ ಅಡೆತಡೆಗಳನ್ನು ನಿವಾರಣೆ ಮಾಡುವ ಶಕ್ತಿಯುಳ್ಳ ಗಣೇಶನಿಗೆ ಅರ್ಪಿತವಾದದ್ದು ಈ ವ್ರತವೆಂದು ಪರಿಗಣಿಸಲಾಗಿದೆ. ಸಾಕಷ್ಟು ಜನರು ಅಘರತ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸ್ತಾರೆ. ಯಾಕೆಂದರೆ ಈ ವ್ರತವು ವ್ಯಕ್ತಿಯ ಜೀವನದಲ್ಲಿನ ಎಲ್ಲ ರೀತಿಯ ತೊಂದರೆಗಳನ್ನು ನಿವಾರಣೆ ಮಾಡುವುದು. ಈ ಶುಭ ದಿನದಂದು ಗಣೇಶನನ್ನು ಪೂಜಿಸುವುದರಿಂದ, ಉಪವಾಸ ವ್ರತವನ್ನು ಮಾಡೋದರಿಂದ ಗಣೇಶನು ಶೀಘ್ರದಲ್ಲೇ ಸಂತುಷ್ಟನಾಗುತ್ತಾನೆ ಎಂದು ಆತರ ಭಕ್ತರು ನಂಬುತ್ತಾರೆ. ಈ ವ್ರತವನ್ನು ಆಚರಿಸೋದ್ರಿಂದ ಭಕ್ತರು ಜ್ಞಾನವನ್ನು, ಬುದ್ಧಿವಂತಿಕೆಯನ್ನು ಹಾಗೂ ಸಂಪತ್ತು ಮತ್ತು ಅದೃಷ್ಟವನ್ನು ಪಡೆದುಕೊಳ್ಳುತ್ತಾರೆ ಅನ್ನೋ ನಂಬಿಕೆ ಇದೆ. ಗಣೇಶನಿಗೆ ಸಮರ್ಪಿತವಾದ ಈ ವ್ರತವನ್ನು ಆಚರಿಸುವುದರಿಂದ ಮಾನಸಿಕ ಶಾಂತಿ, ಸಂತಾನ ಪ್ರಾಪ್ತಿಯಾಗುವುದು. ಈ ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಪೂಜಿಸುವುದರೊಂದಿಗೆ
ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸುವುದು ಸಂತೋಷ ದೊರೆಯುತ್ತದೆ. ಮಾರ್ಗಶಿರ ಮಾಸದಲ್ಲಿ ಬರುವಂಥ ಸಂಕಷ್ಟ ಚತುರ್ಥಿ 2025ರ ಶುಭ ಮುಹೂರ್ತವನ್ನು ನೋಡೋಣ. ಚತುರ್ಥಿ ದಿನಾಂಕ 2025ರ ಡಿಸೆಂಬರ್ 7ನೇ ತಾರೀಕು ಭಾನುವಾರ. ಚತುರ್ಥಿ ತಿಥಿ ಪ್ರಾರಂಭವಾಗುವುದು 2025ರ ಡಿಸೆಂಬರ್ 7ನೇ ತಾರೀಕು ಭಾನುವಾರ ಸಂಜೆ 6:24ಕ್ಕೆ. ಚತುರ್ಥಿ ತಿಥಿ ಮುಕ್ತಾಯ 2025ರ ಡಿಸೆಂಬರ್ 8 ಸೋಮವಾರ ಸಂಜೆ 4:03ಕ್ಕೆ. ಉಪವಾಸ ಮಾಡುವಂಥ ದಿನಾಂಕ 2025ರ ಡಿಸೆಂಬರ್ 7 ಭಾನುವಾರ. ಸೂರ್ಯೋದಯದ ಸಮಯ ಬಂದು 2025ರ ಡಿಸೆಂಬರ್ 7 ಭಾನುವಾರ ಸಂಜೆ 7:55. ಈ ಸಮಯದಲ್ಲಿ ಚಂದ್ರನಿಗೆ ಪೂಜೆಯನ್ನು ಮಾಡಿ ಅರ್ಘ್ಯವನ್ನು ಅರ್ಪಿಸಬೇಕು. ಹಾಗೆ ಮಾರ್ಗಶಿರ ಸಂಕಷ್ಟ ಚತುರ್ಥಿಯ ಪೂಜಾ ವಿಧಾನವನ್ನು ತಿಳ್ಕೊಳ್ಳೋಣ. ಸಂಕಷ್ಟ ಚತುರ್ಥಿ ದಿನದಂದು ಮುಂಜಾನೆ ಬೇಗ ಎದ್ದು ಸ್ನಾನ ಮಾಡಿ ಈ ದಿನ ಕೆಂಪು ಬಣ್ಣದ ಬಟ್ಟೆಗಳನ್ನು ಧರಿಸುವುದು ಅತ್ಯಂತ ಶುಭ ಅಂತ ಹೇಳಲಾಗಿದೆ. ಸಂಕಷ್ಟ ಚತುರ್ಥಿ ದಿನದಂದು ಗಣೇಶನನ್ನು ಹೂವುಗಳಿಂದ ಅದ್ಧೂರಿಯಾಗಿ ಅಲಂಕರಿಸಬೇಕು. ಇದರ ನಂತರ ಗಣೇಶನಿಗೆ ಕುಂಕುಮ ಹಚ್ಚಿ ಹೂವುಗಳು ಮತ್ತು ನೀರನ್ನು ಅರ್ಪಿಸಿ ಗಣೇಶನಿಗೆ ಎಳ್ಳು ಲಡ್ಡು ಮತ್ತು ಮೋದಕಗಳನ್ನು ಅರ್ಪಿಸಿ. ಚಂದ್ರೋದಯಕ್ಕೆ ಮೊದಲು ಗಣೇಶನನ್ನು ಪೂಜಿಸಿ ಮತ್ತು ಸಂಕಷ್ಟ ಚತುರ್ಥಿ ವ್ರತ ಕಥೆಯ ಪಠಿಸಿ. ಪೂಜೆ ಪೂರ್ಣಗೊಂಡ ನಂತರ ಪ್ರಸಾದವನ್ನು ಕುಟುಂಬದವರಿಗೆ, ಅಕ್ಕಪಕ್ಕದ ಮನೆಯ ಮಕ್ಕಳಿಗೆ ಅರ್ಪಿಸಿ. ಚಂದ್ರೋದಯಕ್ಕೆ ಮೊದಲು ಗಣೇಶನನ್ನು ಪೂಜಿಸಿ ಮತ್ತು ಸಂಕಷ್ಟ ಚತುರ್ಥಿ ವ್ರತ ಕಥೆಗಳನ್ನು ಪಠಿಸಲೇಬೇಕು. ಸಂಜೆ ಪೂಜೆ ಪೂರ್ಣಗೊಂಡ ನಂತರ ಪ್ರಸಾದವನ್ನು ವಿತರಿಸುವುದನ್ನು ಮರೆಯಬೇಡಿ. ರಾತ್ರಿ ಚಂದ್ರನನ್ನು ನೋಡಿದ ನಂತರ ಉಪವಾಸವನ್ನು ತ್ಯಜಿಸಿ. ಸಂಕಷ್ಟ ಚತುರ್ಥಿ ದಿನ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋದು ಕೂಡ ತಿಳ್ಕೋಬೇಕು. ಮುಂಜಾನೆ ಬೇಗ ಎದ್ದು ಗಣೇಶನನ್ನು ಪೂಜಿಸಬೇಕು. ಗಣೇಶನಿಗೆ ಪ್ರಿಯವಾದ ವಸ್ತುಗಳನ್ನು ಅರ್ಪಿಸಬೇಕು. ಆದ ಹಾಗೆ ಸೂರ್ಯೋದಯದಿಂದ ಚಂದ್ರೋದಯದವರೆಗೆ ಉಪವಾಸವನ್ನು ಆಚರಿಸಲೇಬೇಕು. ನಿಮಗೆ ಪ್ರಿಯವಾದ ಗಣಪತಿ ಮಂತ್ರಗಳನ್ನು ಪಠಿಸಲೇಬೇಕು. ಚಂದ್ರನಿಗೆ ಅರ್ಘ್ಯವನ್ನು ಅರ್ಪಿಸಲೇಬೇಕು. ಹಾಗೆ ಪೂಜೆಯನ್ನು ಮಾಡಿ ಈ ದಿನ ಮಾಂಸಾಹಾರ, ಅಕ್ಕಿ, ಗೋಧಿ, ಬೇಳೆಯಂತಹ ದ್ವಿದಳ ಧಾನ್ಯಗಳನ್ನು ಸೇವಿಸಬಾರದು. ತಾಮಸಿಕ ಆಹಾರವಾದ ಈರುಳ್ಳಿ, ಬೆಳ್ಳುಳ್ಳಿಯನ್ನು ಸೇವಿಸಬಾರದು. ಈ ದಿನ ಕಪ್ಪು ಬಣ್ಣದ ಬಟ್ಟೆಗಳನ್ನು ಸಹ ಧರಿಸಬಾರದು. ಹಾಗೆ ಸಂಕಷ್ಟ ಚತುರ್ಥಿ ವ್ರತವನ್ನು ಮಾಡ್ತಿದ್ದೀವಿ ಅಂದಮೇಲೆ ಮಂತ್ರ ಪಠಣೆ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಮಂತ್ರ ಪಠಣೆ ಬಗ್ಗೆ ತಿಳ್ಕೊಳ್ಳೋಣ. ಓಂ ಗಂ ಗಣಪತಿಯೇ ನಮಃ. ಓಂ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತ್. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಓಂ ಶ್ರೀ ಗಂ ಸೌಭಾಗ್ಯ ಗಣಪತಿಯೇ ವರವರದ ಸರ್ವಜನಂ ಮೇ ವಶಮನಾಯ ಸ್ವಾಹ. ಓಂ ಹ್ರೀಂ ಶ್ರೀಂ ಕ್ಲೀಂ ಚಿರಚಿರ ಗಣಪತಿ ವರದೇಯಂ ಮಮ ವಾಂಛಿತಾರ್ಥ ಕುರು ಕುರು ಸ್ವಾಹ. ಇದಿಷ್ಟು ಮಂತ್ರಪಠಣೆಯಾದಾಗಿದೆ. ಪ್ರತಿ ತಿಂಗಳು ಕೃಷ್ಣ ಪಕ್ಷದ ಚತುರ್ಥಿಯಂದು ಭಕ್ತರು ಗಣೇಶನಿಗೆ ಉಪವಾಸ ಮಾಡ್ತಾರೆ. ಸಂಕಷ್ಟಿ ಅಥವಾ ಸಂಕಷ್ಟಹರ ಚತುರ್ಥಿ ವ್ರತವನ್ನು ಕೈಗೊಳ್ತಾರೆ. ಈ ಉಪವಾಸವು ಗಣೇಶನ ಭಕ್ತರಿಗೆ ವಿಶೇಷವಾಗಿ ಮುಖ್ಯವಾಗಿದೆ ಅಂತಲೇ ಹೇಳಬಹುದು. ಮಾರ್ಗಶಿರ ಮಾಸದಲ್ಲಿ ಬರುವಂಥ ಸಂಕಷ್ಟಿ ವ್ರತವನ್ನು ಅಕುರ್ಥ ಅಥವಾ ಅಕುರಥ ಸಂಕಷ್ಟ ಚತುರ್ಥಿ ಎಂದು ಕೂಡ ಕರೀತಾರೆ ಅಲ್ವಾ. ಜೀವನದಲ್ಲಿ ಯಶಸ್ಸು ಮತ್ತು ಅದೃಷ್ಟವನ್ನು ಪಡೆಯಲು ಜನರು ಈ ಉಪವಾಸವನ್ನು ಆಚರಿಸಿ ಹಾಗೂ ಈ ವ್ರತವನ್ನು ಆಚರಿಸ್ತಾರೆ. ಎಲ್ಲ ನೋವುಗಳು ಮತ್ತು ನೋವುಗಳ ನಿವಾರಣೆಗಾಗಿ ಮತ್ತು ಶಾಂತಿಗಾಗಿ, ಶಾಂತಿಯನ್ನು ಪಡೆಯೋದಕ್ಕೋಸ್ಕರ ಭಕ್ತರು ಈ ವ್ರತವನ್ನು ಮಾಡ್ತಾರೆ. ಈ ದಿನ ದುರ್ಗಾಪೀಠ ಮತ್ತು ಅಕುರಥ ಮಹಾಗಣಪತಿಯನ್ನು ಪೂಜಿಸಲಾಗುತ್ತೆ. ಹಾಗೆಯೇ ಪುರಾಣಗಳಲ್ಲಿ ಪ್ರತಿಯೊಂದು ದೇವರು ಮೂಲತಃ ನಮ್ಮಲ್ಲಿ ನಾವು ಬೆಳೆಸಿಕೊಳ್ಳಬಹುದಾದ ಅಗತ್ಯ ಗುಣಗಳ ಸಾಂಕೇತಿಕ ರೂಪವಾಗಿದೆ. ಗಣೇಶನ ಶುದ್ಧ ಭಕ್ತಿ ಅಥವಾ ಪ್ರಜ್ಞೆಯನ್ನು ಪ್ರತಿಧ್ವನಿಸುತ್ತದೆ. ಕೆಲವು ಮಂತ್ರಗಳನ್ನು ಉಚ್ಚರಿಸುವುದರಿಂದ ಜ್ಞಾನ ಹೆಚ್ಚುತ್ತದೆ. ಮಂತ್ರಗಳನ್ನು ಪ್ರತಿದಿನ ಪಠಿಸುವುದರಿಂದ ಅಪಾರ ಪ್ರಯೋಜನಗಳಿದೆ ಅಂತಲೇ ಹೇಳ್ಬೋದು.
ಓಂ ಗಂ ನಮಃ ಅಥವಾ ಓಂ ಗಂ ಗಣಪತಿಯೇ ನಮಃ ಅನ್ನೋದು ಜೀವನದಿಂದ ಸೋಮಾರಿತನವನ್ನು ಅಥವಾ ಹತಾಶೆ, ಅಪಶ್ರುತಿ ಮತ್ತು ಅಡೆತಡೆಗಳನ್ನು ತೆಗೆದುಹಾಕುತ್ತದೆ ಅಂತ ಹೇಳ್ಬೋದು. ಶ್ರೀ ಗಂ ಸೌಭಾಯ ಗಣಪತಿಯೇ ವರವರದ ಸರ್ವಜನಂ ಮೇ ಸರ್ವನಾಯ ಸ್ವಾಹ ಅಂದರೆ ಜೀವನದಲ್ಲಿ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಅಂತಲೇ ಹೇಳ್ಬೋದು. ಇನ್ನು ಅಖರತ ಸಂಕಷ್ಟ ಚತುರ್ಥಿಯ ಒಂದು ಸುಂದರವಾದ ಕಥೆ ಕೂಡ ಇದೆ, ಬನ್ನಿ ಕೇಳೋಣ. ಹಿಂದೂ ಸಂಸ್ಕೃತಿಯಲ್ಲಿ ಯಾವುದೇ ಹಬ್ಬಗಳು, ಯಜ್ಞಗಳು, ಪೂಜೆಗಳು ಮತ್ತು ಉಪವಾಸಗಳ ಅತ್ಯಗತ್ಯ ಅಂತಲೇ ಹೇಳ್ಬೋದು. ಜೀವನದಲ್ಲಿ ಸೂಕ್ತವಾದ ನಡವಳಿಕೆ ಮತ್ತು ರೂಪಾಂತರಗಳ ಬಗ್ಗೆ ಜನರಿಗೆ ಶಿಕ್ಷಣ ನೀಡುವುದು ಕಥೆಗಳ ಮೂಲಕವೇ ಅಲ್ವಾ. ಕಥಾ ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಸಾಕ್ಷಾತ್ಕಾರಗಳನ್ನು ತರುವಂಥ ಅತ್ಯಂತ ಪರಿಣಾಮಕಾರಿ ಮತ್ತು ಸೃಜನಶೀಲ ಮಾರ್ಗವಾಗಿದೆ. ಮಕ್ಕಳು ಸಹ ಕಥೆಗಳನ್ನು ಕೇಳಿ ಆನಂದಿಸ್ತಾರೆ. ಸಂಕಷ್ಟ ಚತುರ್ಥಿಗೆ ಸಂಬಂಧಿಸಿದ ಒಂದು ದಂತೆಕತೆ ಪ್ರಕಾರ ಒಮ್ಮೆ ಶಿವ ಮತ್ತು ಪಾರ್ವತಿ ಚೌರಸ್ ನುಡಿಸಲು ನಿರ್ಧರಿಸುತ್ತಾರೆ. ಆಟದ ಮೇಲ್ವಿಚಾರಣೆಗಾಗಿ ಯಾರೂ ಇಲ್ಲದ ಕಾರಣ ಶಿವನು ಅತೀಂದ್ರಿಯ ಶಕ್ತಿಯುಳ್ಳ ಚಿಕ್ಕ ಹುಡುಗನನ್ನು ಸೃಷ್ಟಿಸುತ್ತಾರೆ ಮತ್ತು ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸಲು ಹೇಳುತ್ತಾರೆ. ಹುಡುಗ ಒಪ್ಪಿ ಶಿವ ಪಾರ್ವತಿ ಆಟತೊಡಗಿದಾಗ ಪಾರ್ವತಿ ದೇವಿಯು ಸತತವಾಗಿ 3 ಬಾರಿ ಪಂದ್ಯವನ್ನು ಗೆದ್ದರು. ಆದರೆ ಹುಡುಗನು ಪ್ರತಿ ಬಾರಿಯೂ ಶಿವನನ್ನು ವಿಜೇತ ಎಂದು ಘೋಷಿಸಿದರು. ಬಾಲಕನ ಕೃಪಾಕಟಾಕ್ಷದಿಂದ ಕುಪಿತಗೊಂಡ ತಾಯಿ ಪಾರ್ವತಿಯು ಅವರಿಗೆ ಜೋಗು ಪ್ರದೇಶದಲ್ಲಿ ಸಿಲುಕಿಕೊಳ್ಳುವುದಾಗಿ ಶಾಪ ನೀಡಿದರು. ಶಾಪವನ್ನು ಸ್ವೀಕರಿಸಿದ ಕೂಡಲೇ ಮಗುವು ಕರುಣೆಗಾಗಿ ಮನವಿ ಮಾಡಿತು ಮತ್ತು ಅದೇ ಸಮಯದಲ್ಲಿ ಕ್ಷಮೆಯಾಚಿಸಿತು. ತಾನು ಅಜ್ಞಾನದಿಂದ ಹಾಗೆ ಮಾಡಿದೆ ಎಂದು ಹೇಳಿದರು. ಹುಡುಗನ ಕ್ಷಮೆ ಕೇಳಿದ ನಂತರ ತಾಯಿ ಪಾರ್ವತಿಯ ಮನಸ್ಸು ಬದಲಾಯಿತು. ವಿಷಕನ್ಯೆಗಳ ಸಹಾಯದಿಂದ ಮತ್ತು ಸಂಕಷ್ಟಿ ಗಣೇಶ ಚತುರ್ಥಿ ಉಪವಾಸವನ್ನು 21 ದಿನಗಳ ಕಾಲ ಆಚರಿಸುವ ಮೂಲಕ ನಿನ್ನ ಶಾಪವನ್ನು ಮುರಿಯಬಹುದು ಎಂದು ಪಾರ್ವತಿ ದೇವಿಯು ಆ ಚಿಕ್ಕ ಮಗುವಿಗೆ ಹೇಳಿದರು. ತಾಯಿ ಪಾರ್ವತಿಯ ಸೂಚನೆಯಂತೆ ಆ ಚಿಕ್ಕ ಹುಡುಗನು ಉಪವಾಸವನ್ನು ಆಚರಿಸಿದರು ಮತ್ತು ಅವರನ್ನು ಶಾಪದಿಂದ ಮುಕ್ತಗೊಳಿಸಿದ ಗಣೇಶನನ್ನು ಮೆಚ್ಚುವಲ್ಲಿ ಯಶಸ್ವಿಯಾಗಿ ಆ ಕಾಲದಿಂದ ಈ ವ್ರತವನ್ನು ತುಂಬ ಜನ ಮಾಡಿಕೊಂಡು ಬಂದರು ಅನ್ನೋ ಒಂದು ವಾಡಿಕೆ ಕೂಡ ಇದೆ. ಹಾಗೆ ವ್ರತಗಳನ್ನು ಮಾಡಬೇಕಾದ್ರೆ ಉಪವಾಸವನ್ನು ಮಾಡ್ತೀವಲ್ವಾ, ಈ ಉಪವಾಸದ ಮಹತ್ವವನ್ನು ತಿಳಿಯಲೇಬೇಕು. ನಾವು ಯಾವುದೇ ಪೂಜೆ ಅಥವಾ ಯಾವುದೇ ಪ್ರಮುಖ ಕೆಲಸವನ್ನು ಆರಂಭಿಸುವ ಮೊದಲು ಗಣೇಶನನ್ನು ಆಹ್ವಾನ ಮಾಡ್ತೇವೆ ಅಲ್ವಾ. ಇದರ ಅರ್ಥ ತಮೋ ಗುಣದಿಂದ ತತ್ವಗುಣಕ್ಕೆ ಬದಲಾಗುತ್ತಿರುವ ಗಣೇಶ ಪ್ರಜ್ಞೆಯನ್ನು ಒಬ್ಬರು ತಮ್ಮಲ್ಲಿಯೇ ಸೃಷ್ಟಿಸಿಕೊಳ್ಳಬೇಕು. ಈ ಪೂಜೆಯಲ್ಲಿ ಗಣೇಶನ ವಿಗ್ರಹಗಳು ಮೂಲತಃ ಮಂತ್ರಗಳು ಮತ್ತು ಅರ್ಪಣೆಗಳೊಂದಿಗೆ ಪ್ರತಿಷ್ಠಾಪಿಸುತ್ತೇವೆ ಅಲ್ವಾ. ಇದು ಭಕ್ತರಲ್ಲಿ ಮತ್ತು ಪರಿಸರದಲ್ಲಿ ಕೆಲವು ಪ್ರತಿಧ್ವನಿಗಳನ್ನು ಸೃಷ್ಟಿಸುತ್ತೆ. ನೀರು, ಹಣ್ಣುಗಳು, ಕಾಯಿಗಳು, ಹೂವುಗಳು ಮತ್ತು ಹೆಚ್ಚಿನವುಗಳಿಗಿಂತ ನೈವೇದ್ಯಗಳು ಹಿಂದಿನ ಉದ್ದೇಶವನ್ನು, ಈ ಅಗತ್ಯ ವಸ್ತುಗಳನ್ನು ನಮಗೆ ಒದಗಿಸಿದ ಗಣೇಶನಿಗೆ ನಮ್ಮ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದಾಗಿ ಅವರು ನಿಮಗೆ ನೀರು ಕೊಟ್ಟಿದ್ದಾರೆ, ಆದ್ದರಿಂದ ನಾವು ನೀರನ್ನು ನೀಡುತ್ತೇವೆ. ಅವರು ತಿನ್ನಲು ನಮಗೆ ಹಣ್ಣುಗಳನ್ನು ಕೊಟ್ಟಿದ್ದಾರೆ, ಹಾಗಾಗಿ ನಾವು ಗಣೇಶನಿಗೆ ಹಣ್ಣುಗಳನ್ನು ಅರ್ಪಿಸ್ತೇವೆ. ಇದರಿಂದ ನಾವು ಅವರಿಗೆ ಹಣ್ಣುಗಳನ್ನು ಕೂಡ ಅರ್ಪಿಸ್ತೇವೆ ಅಲ್ವಾ. ಹಾಗೆ ಹೂವುಗಳನ್ನು ಕೂಡ ಅದರಲ್ಲೂ ಪರಿಮಳಭರಿತವಾದ ಸುಗಂಧಭರಿತವಾದ ಹೂವುಗಳನ್ನು ನೈಸರ್ಗಿಕವಾಗಿ ಕೊಟ್ಟಿದ್ದಾರೆ, ಹಾಗಾಗಿ ನಾವು ದೇವರಿಗೆ ಹೂವುಗಳನ್ನು, ಸುಗಂಧಭರಿತ ಹೂವುಗಳನ್ನು ಅರ್ಪಿಸಬೇಕು. ಹಾಗೆ ನಾವು ನೆನಪಲ್ಲಿಟ್ಕೋಬೇಕಾಗಿರೋದು ಅಂದರೆ, ನಾವು ನೀಡುವಂಥ ಯಾವುದೇ ವಸ್ತು ಕೂಡ ಸಾತ್ವಿಕ ಸ್ವಭಾವದಿಂದ ಕೂಡಿರಬೇಕು. ಗಣೇಶನಿಗೆ ಅರ್ಪಿಸುವುದು ಅಥವಾ ಯಾವುದೇ ದೇವರ ವ್ರತ ಮಾಡಬೇಕಾದ್ರೆ ದೇವರಿಗೆ ಅರ್ಪಿಸುವುದು ಕೇವಲ ಉದ್ದೇಶ ಅಲ್ಲ, ಆದರೆ ಈ ಮಂಗಳಕರ ದಿನದ ನಿಜವಾದ ಉದ್ದೇಶವನ್ನು ಪೂರೈಸುವಂಥ ಸಾತ್ವಿಕ ಗುಣವನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು. ಆಗಲೇ ನಾವು ಮಾಡಿರುವಂಥ ಪೂಜೆಗಳಿಗೆ ಫಲ ಬೇಗನೆ ಸಿಗುವಂಥದ್ದು. ಹಾಗೆಯೇ ನಾವು ಭಕ್ತಿಯಿಂದ ಉಪವಾಸ ಆಚರಿಸುವುದು ಕೇವಲ ನಿತ್ಯದ ಪೂಜೆ ಮಾಡುವುದರಿಂದ ಯಾವುದೇ ಪರಿಣಾಮ ಬೀರೋದಿಲ್ಲ.
ನಿಜವಾದ ಪ್ರಯೋಜನವನ್ನು ಪಡೆಯಲು ಒಬ್ಬನಿಗೆ ಅಥವಾ ಅವರ ಹೃದಯದಲ್ಲಿ ಭಕ್ತಿ ಇರಬೇಕು. ಭಗವಾನ್ ಗಣೇಶನ ಆಶೀರ್ವಾದಕ್ಕಾಗಿ ಕೃತಜ್ಞತೆ ಕೂಡ ಭಕ್ತನನ್ನು ಸಮೃದ್ಧಿಯ ಹಾದಿಯಲ್ಲಿ ನಡೆಸಿಕೊಳ್ಳುತ್ತೆ ಅಂತಲೇ ಹೇಳ್ಬೋದು. ಅಕಾರತ ಸಂಕಷ್ಟ ಗಣೇಶ ಚತುರ್ಥಿ ಎಂದು ಉಪವಾಸವನ್ನು ಆಚರಿಸುವವರು ಗಣೇಶನ ಆಶೀರ್ವಾದವನ್ನು ಪಡೆಯುತ್ತಾರೆ ಅನ್ನೋ ನಂಬಿಕೆ ಅಗಾಧವಾಗಿದೆ. ಮತ್ತು ಜೀವನವನ್ನು ನಿರಾಸವಾಗಿ ನಡೆಸಲು ಅಥವಾ ಯಾವುದೇ ಆಸೆಗಳಿಲ್ಲದೆ ಜೀವನವನ್ನು ನಡೆಸಲು ಅಗತ್ಯವಾದ ಬುದ್ಧಿವಂತಿಕೆಯನ್ನು ಪಡೆಯುತ್ತಾರೆ ಅನ್ನೋ ಒಂದು ನಂಬಿಕೆ ಇದೆ. ಇದಿಷ್ಟು ಮಾಹಿತಿ ಅಕಿರತ ಸಂಕಷ್ಟಹರ ಚತುರ್ಥಿಯ ಬಗ್ಗೆ ಆಗಿತ್ತು. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಗೆ ಶೇರ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ನಾನು ಸಿಗ್ತೀನಿ ಇನ್ನೊಂದು ಇನ್ಫಾರ್ಮೇಟಿವ್ ಆಗಿರುವಂಥ ವಿಡಿಯೋ ಜೊತೆ. ನಾನಿನ್ನು ಹೋಗಿ ಬರ್ತೀನಿ. ಧನ್ಯವಾದಗಳು.